ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ಈ ಹಿಂದಿನ ಅನೇಕ ಸರಣಿ ಸಂಚಿಕೆಗಳಲ್ಲಿ ಬ್ರಹ್ಮಕುಮಾರ ಮಹೇಶ್ ಅಣ್ಣವರ ಒಂದು ಆಧ್ಯಾತ್ಮಿಕ ಪಯಣವನ್ನು ನಾವು ನೋಡ್ತಾ ಬಂದಿದ್ದೇವೆ. ಅದರಲ್ಲೂ ಹಿಂದಿನ ಸಂಚಿಕೆಯಲ್ಲಿ ಈ ಬ್ರಹ್ಮಕುಮಾರಿ ಸಂಸ್ಥೆಯ ಒಂದು ಎನ್ಸೈಕ್ಲೋಪೀಡಿಯಾ ಅಂತಲೂ ಹೇಳ್ಬೋದು ಅಂತ ಒಂದು ಮಹಾನ್ ಒಂದು ರಿಸರ್ಚ್ನ ಮಾಡೋದ್ರ ಬಗ್ಗೆ ಅಣ್ಣವ್ರು ನಮಗೆ ತಿಳಿಸ್ಕೊಡ್ತಾಯಿದ್ರು. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅದರ ಮುಂದಿನ ಘಟನೆಗಳನ್ನು, ಹೆಚ್ಚಿನ ವಿವರಗಳನ್ನು ತಿಳ್ಕೊಳ್ಳೋಣ. ಅಣ್ಣವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅಣ್ಣವರೇ, ತಾವು ಹಿಂದಿನ ಸಂಚಿಕೆಯಲ್ಲಿ ಈ ಜಗದೀಶ್ ಚಂದ್ರ ಹಸೀಜಾ ಅವರು ತಮಗೆ ಕೊಟ್ಟಂಥ ಒಂದು ಸೇವಾ ಕಾರ್ಯವನ್ನು, ಜವಾಬ್ದಾರಿಯನ್ನು ತಾವು ಸಂಪೂರ್ಣ ಮಾಡಿ ಅವರಿಗೆ ತಿಳಿಸಿದ್ರಿ. ಒಂದು ಮಹಾನ್ ಎನ್ಸೈಕ್ಲೋಪೀಡಿಯಾವನ್ನೇ ತಯಾರು ಮಾಡಿದ್ರಿ. ಇದರ ಮೊದಲನೇ ಕಾಪಿ ಅಥವಾ ಮೊದಲು ಯಾವ ವಿಷಯದ ಬಗ್ಗೆ ನೀವು ರೆಡಿ ಮಾಡಿದ್ರಿ, ಅದನ್ನು ಜಗದೀಶ್ ಚಂದ್ರ ಹಸೀಜಾ ಅವರು ನೋಡಿ ಅವರ ಅಭಿಪ್ರಾಯ ಏನಿತ್ತು, ಹೇಗಿತ್ತು? ಆ ಮುಳ್ಳುಗಳನ್ನ ಅಧ್ಯಯನ ಮಾಡಿ ಎಲ್ಲ ಒಂದು ಪಾಯಿಂಟ್ಸ್ಗಳನ್ನು ಒಂದು ಕಡೆ ಹುಡುಕಿ ತೆಗೆದಿಟ್ಟ ಮೇಲೆ ಅದನ್ನು ನಾನು ಕಲೆಕ್ಷನ್ ಮಾಡಿ ಒಟ್ಟಿಗೆ ಸೇರಿಸ್ಬಿಟ್ಟು, ಅಂದರೆ ಅದು ಎಡಿಟ್ ಆಗಿರಲಿಲ್ಲ, ಕೇವಲ ಅವರು ಏನು ಹುಡುಕಿ ಕೊಟ್ಟಿದ್ರಲ್ಲ ಆ ಪಾಯಿಂಟ್ಸ್ಗಳನ್ನ ಬರೀ ಪರಮಾತ್ಮನ ಬಗ್ಗೆ, ಪರಮಾತ್ಮನ ಸ್ಥಾನದ ಬಗ್ಗೆ, ನಾಮದ ಬಗ್ಗೆ, ರೂಪದ ಬಗ್ಗೆ ಒಂದೇ ಟಾಪಿಕ್ ಮೇಲೆ ಅವನ್ನ 5 ವರ್ಷದ ಪಾಯಿಂಟ್ಗಳನ್ನು ಒಂದು ಕಡೆ ಸೇರಿಸಿ, ಅದರ ಕೆಲವು ರಿಪಿಟೇಷನ್ ಇದ್ದರೂ ಸಹ ಕೇವಲ ಅಂದರೆ ಕಚ್ಚಾ ಮಾಲು ಏನು ಸಿಕ್ಕಿತ್ತು ಹೇಗಿತ್ತು ಅದನ್ನು ಫುಲ್ A4 ಸೈಜ್ನಲ್ಲಿ ಪ್ರಿಂಟ್ ಮಾಡಿಸಿ ಬೈಂಡ್ ಮಾಡಿ ಅವ್ರಿಗೆ ಕೊಟ್ಟಿದ್ದೆ. ಅದು ಇನ್ನೂ ಫೈನಲ್ ಆಗಿರಲಿಲ್ಲ. ಅವ್ರು ನೋಡಲಿ ಅಂತ, ಏನಂತ ಅವ್ರು ನೋಡಿ ನನಗೆ ಫೈನಲ್ ಮಾಡಿಕೊಡ್ಲಿ, ಆಮೇಲೆ ಅದನ್ನ ಪುಸ್ತಕ ರೂಪದಲ್ಲಿ ಮಾಡಬೇಕು ಅಂತ. ಅದಕ್ಕೆ ಮೊದಲು ನಾನು ಮೊದಲು ಪರಮಾತ್ಮನ ಬಗ್ಗೆ ಮಾಡಿದೆ, ಆಮೇಲೆ ಆತ್ಮನ ಬಗ್ಗೆ ಮಾಡಿದೆ, 3 ಲೋಕದ ಬಗ್ಗೆ ಮಾಡಿದೆ, ತ್ರಿಮೂರ್ತಿಗಳ ಬಗ್ಗೆ ಮಾಡಿದೆ, ಇಷ್ಟು. ಮತ್ತು ಇದು ಕರ್ಮದ ಗುಹೆಗತಿ, ಇನ್ನೊಂದು ಸತ್ಯುಗದಲ್ಲಿ ಪದವಿಗಳು, ಇಂಥ ಒಂದು ಸುಮಾರು ಒಂದು 8-10 ಟಾಪಿಕ್ ಮೇಲೆ ಆ ಮಟೀರಿಯಲ್ ಕಲೆಕ್ಟ್ ಮಾಡಿ ಅವ್ರಿಗೆ ನಾನು ಜೆರಾಕ್ಸ್ ಫೋಟೋ ಕಾಪಿ ಮಾಡಿಸ್ಬಿಟ್ಟು ಒಂದೊಂದು ಕಾಪಿ ಕೊಟ್ಟ ಮೇಲೆ ಅವರಿಗೆ ನಾನು ಕೇಳಿದೆ, ಇದರ ಲಕ್ಷ್ಯ ಏನು, ಇನ್ನೇನು ಮಾಡಬೇಕು ಮುಂದೆ ಅಂತ. ಅದಕ್ಕಿಲ್ಲ, ನಾನು ಓದ್ಬಿಟ್ಟು ಇದು ನಾನು ಏನು ಮಾಡಬೇಕಂತ ಹೇಳ್ತೀನಿ, ಬಟ್ ನನ್ನ ಲಕ್ಷ್ಯ, ಈ ಉದ್ದೇಶ ಏನಪ್ಪ ಅಂತ ಕೇಳಿದರೆ, ಇದು ಒಂದು ವಿಶ್ವಕೋಶ ಎನ್ಸೈಕ್ಲೋಪೀಡಿಯಾ ಹಾಗೆ ಇರಬೇಕು ಅಂತ ನಾನು ಹಿಂದಿನ ಬಾರಿ ಹೇಳಿದಾಗೆ. ಓದುಗರಿಗೆ, ಮುಂಬರ್ತಕ್ಕಂಥವ್ರಿಗೆ ಯಾವುದೇ ಒಂದು ವಿಷಯದಲ್ಲಿ ಅವ್ರಿಗೆ ಪೂರ್ಣ ನಾಲೆಜ್ ಬರಬೇಕು ಅಂತ. ಆದರೆ ಅವರು ಹೇಗೆ ಮಾಡಬೇಕು ಅಂತ ಅವರಿಗೆ ಪರಿಕಲ್ಪನೆ ಇತ್ತು ನನಗೆ ಗೊತ್ತಿಲ್ಲ. ಆದರೆ ಅವ್ರು ಹೇಳಿದ್ದಿಷ್ಟು ಇದನ್ನು ಅಂದರೆ ಬಹುಶಃ ಆ ಮುಳ್ಳುಗಳ ಆಧಾರ ಮೇಲೆ ಅವ್ರನ್ನ ಪುಸ್ತಕ ಬರಿಬೇಕು ಅಂತ ಅವ್ರಿಗೆ ಏನಾದರೂ ಪ್ಲ್ಯಾನ್ ಇತ್ತು ಅಂತ ನನಗನ್ನಿಸ್ತದೆ. ಬಟ್ ಅವ್ರ ಯೋಜನೆ ಸಫಲ ಆಗಲಿಲ್ಲ. ಯಾಕಂತ ಕೇಳಿದ್ರೆ ಅಷ್ಟರಲ್ಲಿ ಅವರು ಬಹಳ ಅವ್ರ ಕಾಯಿಲೆ ವೃದ್ಧಿ ಆಗಿಬಿಟ್ಟಿತ್ತು. ಅಂದರೆ ಅವರು ಒಂದು ಲಿವರು ಸುಮಾರು 90% ಹಾಳಾಗಿಬಿಟ್ಟಿತ್ತು, ನಿಷ್ಕ್ರಿಯ ಆಗಿತ್ತು. ಆದರೂ ಕೂಡ ಅವರು ಸೇವೆ ವಿಷಯದಲ್ಲಿ ಯಾವತ್ತೂ ಹಿಂದೇಟು ಆಗ್ತಿರಲಿಲ್ಲ. ಹಾಗೆ ಅವ್ರಿಗೆ ಪ್ರತಿದಿನ ಹೆಲ್ತ್ ಅಪ್ಸೆಟ್ ಆಗ್ತಾ ಹೋಗ್ತಾಯಿತ್ತು. ಮತ್ತು ಅವ್ರಿಗೆ ದಿಲ್ಲಿಯಿಂದ ಇಲ್ಲೇ ಮೌಂಟ್ ಟೂಬಿಗೆ ಶಿಫ್ಟ್ ಮಾಡಿದರು. ಶಿಫ್ಟ್ ಮಾಡಿದಾಗ ನಾನು ಮಧ್ಯೆ ಹೋಗ್ತಿದ್ದೆ, ಬರ್ತಿದ್ದೆ. ಅವ್ರು ನನಗೆ ಪುಸ್ತಕಗಳನ್ನ ಕೊಡ್ತಾಯಿದ್ದು. ಆ ಸಮಯದಲ್ಲಿ ವಿಂಗ್ಗಳ ಕಾರ್ಯಕ್ರಮ ಶುರುವಾಗ್ತಿತ್ತು. ಅವರು ಫಸ್ಟು ವಿಂಗ್ಗಳನ್ನ ಮಾಡಿದಾಗ ಒಂದೇ ಕಾಲಕ್ಕೆ 12 ವಿಂಗ್ಗಳ ಕಾನ್ಫರೆನ್ಸ್ ಜ್ಞಾನ ಸರೋವರದಲ್ಲಿ. ಅವಾಗ ಯಾರೂ ಇರಲಿಲ್ಲ. ಈಗಿನಾಗೆ ವಿಂಗ್ಗಳ ಡಿಪಾರ್ಟ್ಮೆಂಟು ಅಂದರೆ ಅದರ ಹೆಡ್ಡು, ಅದರ ಹೆಡ್ ಕ್ವಾರ್ಟರ್ ಕೋಆರ್ಡಿನೇಟ್ರು ಅಂಥವ್ರು ಯಾರೂ ಬೇರೆ ಇರಲಿಲ್ಲ. ಜಗದೀಶ್ ಭಾಯಿ ಒಬ್ಬರೇ ಆ ಎಲ್ಲ ವಿಂಗ್ಗಳ ಹೆಡ್ಡು. ಆ ಎಲ್ಲ ವಿಂಗ್ಗಳ ಕಾರ್ಯಕ್ರಮದ ಪಟ್ಟಿ ಟೈಪ್ ಮಾಡೋದು, ಅದನ್ನೆಲ್ಲ ಸರ್ಕ್ಯುಲೇಟ್ ಮಾಡೋದು ನಾನೊಬ್ಬನೇ.
ಒಂದೇ ಸಾರಿ ಆ 12 ವಿಂಗ್ಗಳ ಕಾರ್ಯಕ್ರಮ ಮಾಡುವಂಥದ್ದು ಸೌಭಾಗ್ಯ ಬಾಬಾ ನನಗೆ ದೊರಕಿಸಿಕೊಟ್ರು. ಮತ್ತು ಜಗದೀಶ್ವರ ನಿಮಿತ್ತರಾಗಿ ಅವನ್ನೆಲ್ಲ ಮೊದಲ ಬಾರಿಗೆ ಅವೆಲ್ಲ ವಿಂಗಿಗಳನ್ನು ಮಾಡಿದರು. ಅವಾಗಿನ್ನೂ ಚೆನ್ನಾಗಿದ್ದರು. ಅದು ಆದಮೇಲೆ ಕೆಲವು ನಮ್ಮ ಈಶ್ವರ ವಿಶ್ವವಿದ್ಯಾಲಯನ ಒಂದು ಶಿಕ್ಷಣ ಸಂಸ್ಥೆ ಅಂತ ನಾವು ಪ್ರೂವ್ ಮಾಡೋದಕ್ಕೆ ಕೆಲವರು ಶಿಕ್ಷಣ ತಜ್ಞರು ಬಂದಿದ್ದರು. ಅದು ಜ್ಞಾನ ಸರೋವರ ಆಯಿತು. ಹೀಗೆ ಅವರು ಮೊಟ್ಟ ಮೊದಲು ಈ ಈಶ್ವರ ವಿಶ್ವವಿದ್ಯಾಲಯನ ಒಂದು ಶಿಕ್ಷಣ ಸಂಸ್ಥೆ ಅನ್ನುವಂಥ ಒಂದು ರೂಪರೇಖೆ, ಒಂದು ಸಂವಿಧಾನವನ್ನು, ಮತ್ತು ನಾವು ಸ್ಕೂಲು ಕಾಲೇಜುಗಳಲ್ಲಿ ಇದು ಮಾಡ್ತಾರಲ್ಲ ಕರಿಕ್ಯುಲಮ್ ಅಂದರೆ ಪಾಠ್ಯಕ್ರಮ ಅನ್ನು ತಯಾರು ಮಾಡಿದಂಥವರು. ಅಂದರೆ ಈ ನಮ್ಮ ಧಾರ್ಮಿಕ ವಿಂಗದಲ್ಲಿ ಏನೇನು ಸಬ್ಜೆಕ್ಟ್ ನಾವು ಕಲಿಸ್ಬೇಕು, ರಾಜಕೀಯ ವಿಂಗದಲ್ಲಿ ಏನು ಕಲಿಸ್ಬೇಕು, ವೈದ್ಯಕೀಯ ವಿಂಗನಲ್ಲಿ ಏನು ಕಲಿಸ್ಬೇಕು, ಈ ರೀತಿ ಅವುಗಳಿಗೆಲ್ಲ ಪಠ್ಯಕ್ರಮ ಅವರು ತಯಾರು ಮಾಡಿದಂಥ ಮಹಾನ್ ವಿದ್ವಾನ್ ವ್ಯಕ್ತಿ ಅವರು. ಅದನ್ನೆಲ್ಲ ಆ ಟಾಪಿಕ್ಗಳನ್ನ ಪ್ರಾಸ್ಪೆಕ್ಟಸ್ ಅಂತ ಹೇಳ್ತಾರೆ ಗೊತ್ತಾ ನಿಮಗೆ? ಕಾಲೇಜುಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಯಾರಾದರೂ ಅಡ್ಮಿಷನ್ ಮಾಡ್ಸೋಕೆ ಹೋಗ್ಬೇಕಾದ್ರೆ ನಾವೇನೇನು ಕಲಿಸ್ಕೊಡ್ತೀವಿ ಅನ್ನೋದನ್ನು ಅದ್ರಾಗ ಸಬ್ಜೆಕ್ಟ್ಸ್ ಇರ್ತವೆ. ಅಂಥ ಪ್ರಾಸ್ಪೆಕ್ಟಸನ್ನು ಪ್ರತಿಯೊಂದು ವಿಂಗಿಗೂ ಅವರು ತಯಾರು ಮಾಡಿದರು. ಅದನ್ನು ನಾನು ಟೈಪ್ ಮಾಡಿ ಬುಕ್ಲೆಟ್ ರೂಪದಲ್ಲಿ ಮಾಡಿದ್ದು ಭಗವಂತನ ಮಾಡೋ ಅವಕಾಶ ನನಗೆ ಕೊಟ್ಟರು ಅನ್ನುವಂಥದ್ದು, ಅದು ನನಗೆ ಬಹಳ ಸಂತೋಷ ಆಗ್ತಿದೆ. ಹೀಗೆ ಪಯಣ ಮುಂದುವರಿತಾ ಅವರು ಕಾಯಿಲೆ ಬಿದ್ದಾಗ ಮುಂದೆ ಅದು ಕಾಯಿಲೆ ಸ್ವಲ್ಪ ಭಾಳ ದೊಡ್ಡ ರೂಪ ತಾಳಿದಾಗ ಅವರನ್ನು ದಿಲ್ಲಿಯಿಂದ ಇಲ್ಲೇ ಶಿಫ್ಟ್ ಮಾಡಿದ್ರು. ಶಿಫ್ಟ್ ಮಾಡಬೇಕಾದ್ರೆ ಅಷ್ಟರಲ್ಲಿ ಸುಮಾರು ಪುಸ್ತಕಗಳನ್ನು, ಜ್ಞಾನನಿಧಿ, ಜ್ಞಾನ ಪ್ರವಾಹ, ಸ್ಪಿರಿಚುವಲ್ ಮಿಸ್ಲಿನಿ, ಇನ್ನೊಂದು ಕೆಲಡ್ರೋಸ್ಕೋಪಿಯಾ, ಈಗ ಅನೇಕ ಪುಸ್ತಕಗಳನ್ನು ನಾನು ಅವರು ಇರುವಾಗಲೇ ತಯಾರು ಮಾಡಿದೆ. ಸುಮಾರು 20 ಪುಸ್ತಕಗಳು. ನನಗೆ ಎಲ್ಲ ಪುಸ್ತಕಗಳ ಹೆಸರು ನೆನಪಿಲ್ಲ. ಕಷ್ಟನೂ ಸಹ 60 ಪುಸ್ತಕಗಳು ಅವರಿದ್ದಾಗಲೇ ಮಾಡಿರೋಂಥ. ಇಲ್ಲ, ಅವರಿದ್ದಾಗ 20, ಅವ್ರು ಹೋದ್ಮೇಲೆ 40. ಇಷ್ಟ ಆಯಿತು. ಆಮೇಲೆ ಕೊನೆಗೆ ಅವರು ನನಗೆ 2 ಪುಸ್ತಕ ಕೊಟ್ಟಿದ್ದರು. ಇಂಗ್ಲೀಷ್ನಲ್ಲಿ ಇದು ಅವಿನಾಶಿ ವಿಶ್ವನಾಟಕ ಅಂತ ಒಂದು ನಿಮ್ಗೆ ಗೊತ್ತಿರಬೇಕು, ಪ್ರಕೃತಿ ಪುರುಷ ಪರಮಾತ್ಮ. ಅವು ಮೊದಲು ಇಂಗ್ಲೀಷ್ನಲ್ಲಿದ್ದು 2 ಪಾರ್ಟು. ಅದನ್ನು ಹಿಂದಿಯಲ್ಲಿ ಟ್ರಾನ್ಸ್ಲೇಟ್ ಮಾಡಿಸಿ ಅವ್ರು ಎಷ್ಟೋ ವರ್ಷಗಳ ಹಿಂದೆ ಇಟ್ಟಿದ್ದರು. ಅದನ್ನು ಮ್ಯಾಟ್ರ್ ಕೊಟ್ಟರು, ಟೈಪ್ ಮಾಡಿದ್ದು. ಅವು 2 ಪುಸ್ತಕವನ್ನು ಹಿಂದಿಯಲ್ಲಿ ಮಾಡಿದೆ. ಅದಾದಮೇಲೆ ಇನ್ನೊಂದು ಮಹಾಭಾರತ, ಅದು ಕೊನೆಗೆ ಮಹಾಭಾರತದ ಇಂಗ್ಲೀಷ್ ಪುಸ್ತಕ, ಆಮೇಲೆ ಕಾರ್ಟೂನ್ ಮತ್ತು ಕಹಾವತೆ ಅಂತ ಒಂದು ಹಿಂದಿ ಪುಸ್ತಕ ಇದೆ. ಅದರ ಮ್ಯಾಟ್ರ್ ನನಗೆ ಕೊಟ್ಟು ನೋಡಪ್ಪ ಮಹೇಶು, ಇವು 2 ಪುಸ್ತಕ ಮಾಡು ಅಂತ. ಅವ್ರಿಗೆ ಗ್ಲೋಬಲ್ ಹಾಸ್ಪಿಟ್ಲ್ನಲ್ಲಿ ICUನಲ್ಲಿ ಅಡ್ಮಿಟ್ ಮಾಡಿದರು. ಅವರಿಗೆ ಗೊತ್ತಾಗಿತ್ತು ಇನ್ನು ನಾನು ಬಹಳ ದಿವಸ ಬದುಕೋದಿಲ್ಲ ಅಂತ. ಆಗ ನಾನು ಅವ್ರ ಹತ್ರ ನನ್ನ ಕರೆಸಿ ಹೇಳಿದರು. ಹೋದೆ, ಅವಾಗ ಕೇಳಿದೆ, ಬಾಯ್ ಸಾಬ್ ಈ 2 ಪುಸ್ತಕಗಳು ಯಾವ್ದು ಮೊದಲು ಮಾಡಲಿ ಅಂತೇಳಿ. ಅವ್ರು ಹೇಳಿದರು, ಈ ಮಹಾಭಾರತ ಅಂತ ಹಿಂದಿಯಲ್ಲಿ ಇದ್ದೇ ಇದೆ, ಈ ಕಾರ್ಟೂನ್ ಇನ್ನು ಆಮೇಲೆ ಮಾಡು, ಈ ಮೊದಲು ಕಾರ್ಟೂನ್ ಮತ್ತು ಕಹಾವತೆ ಮಾಡು ಅಂತ ನನಗೆ ಕೊಟ್ಟರು. ಕಾರ್ಟೂನ್ ಮತ್ತು ಕಹಾವತೆ ಅವು ರೇಖಾಚಿತ್ರಗಳು. ಅದನ್ನು ಎಲ್ಲಿಂದ ಹುಡುಕೋದು? ಅವಾಗ ಕೇಳಿದೆ, ಇವು ಚಿತ್ರಗಳು ಎಲ್ಲಿ ಸಿಗ್ತವೆ ಅಂತ. ಅವ್ರು ಹೇಳಿದ್ರು 1965ಇಂದ ಹಿಂದಿ ಜ್ಞಾನಾಮೃತ ಪತ್ರಿಕೆಯಲ್ಲಿ ಅದು ಪ್ರಿಂಟ್ ಆಗಿದ್ದಾವೆ, ಅದನ್ನು ನೀನು ಮಾಡು ಅಂತ. ಅವ್ರು ಹೇಳಿದ್ದು ಅಷ್ಟೇ. ಆದರೆ ನನಗೆ ಅದ್ರ ಚಿತ್ರಗಳ ವಿವರಣೆ ಅವ್ರು ಕೊಟ್ಟಿರಲಿಲ್ಲ. ನನ್ನ ಕೇಳುವಂಥದ್ದು ಧೈರ್ಯನೂ ಇಲ್ಲ, ಯಾಕಂದ್ರೆ ಅವರು ಮಲಗಿದ ಪರಿಸ್ಥಿತಿಯಲ್ಲಿ. ಅವ್ರು ಹೇಳಿದ್ದು ನೀನು ಮಾಡು ಅಂತ. ನಾನು ಸರಿ ಅಂತೆ. ಯಾಕಂದರೆ ಯಾವ ಭಗವಂತನಿಂದ ಬರೆಯುವ ಕಲೆಯ ವರವನ್ನು ಪಡ್ಕೊಂಡ ವ್ಯಕ್ತಿ, ಯಾವ ಜ್ಞಾನದ ದೇವಿ ಸರಸ್ವತಿ ಅವರ ವರಪುತ್ರ, ಪ್ರೀತಿಯ ಪುತ್ರ ಆದಂಥ ಅವ್ರ ಬಗ್ಗೆ ಬ್ರಹ್ಮ ಬಾಬು ಅವರ ದೃಷ್ಟಿಕೋನ, ಮಮ್ಮ ಅವರ ದೃಷ್ಟಿಕೋನ ಹೇಗೆ ಇತ್ತು ಅನ್ನೋದನ್ನು ಅದೊಂದೇ ಒಂದು ಪುಸ್ತಕನ ಇದೆ. ಅದೊಂದು ಪುಸ್ತಕ ಒಂದು ವ್ಯಕ್ತಿ
ಏಕ್ ವ್ಯಕ್ತಿತ್ವ ಅನೇಕ ಅಂತ ಹಿಂದಿಯಲ್ಲಿ, ಜೀವನ ಶಿಲ್ಪಿ ಅಂತ ಕನ್ನಡದಲ್ಲಿ. ಅವ್ರ ಬಗ್ಗೆನೂ ಒಂದು ಪುಸ್ತಕ ತಯಾರು ಮಾಡಿದೆ ಇತ್ತೀಚೆಗೆ. ಅದು ಆಮೇಲೆ ಮುಂದೆ ಬೇಕಾದ್ರೆ ಹೇಳ. ಈಗ ಸದ್ಯ ಏನಂದರೆ ಅವ್ರ ಕಾರ್ಟೂನ್ ಮತ್ತು ಕಹಾವತೆ ಈ ಪುಸ್ತಕ ಮಾಡಂತ ಹೇಳಿದರು. ಅದು ಒಂದು ದೊಡ್ಡ ಪರೀಕ್ಷೆ ನನಗೆ. ಚಿತ್ರಗಳಿಲ್ಲ, ಮ್ಯಾಟರ್ ಟೆಕ್ಸ್ಟ್ ಇಲ್ಲ, ಏನು ಮಾಡೋದು? ಅವ್ರು ಇಷ್ಟೇ ಹೇಳಿದ್ದು, ಆ ಹಳೆಯ ಜ್ಞಾನಾಮೃತವನ್ನು ತೆಗೆದುಬಿಟ್ಟು ಅದರಿಂದ ನೀನು ಮಾಡಪ್ಪ ಅಂತ. ಅದಕ್ಕೋಸ್ಕರ ಮತ್ತೆ ನಾನು ಪ್ರಿಂಟಿಂಗ್ ಪ್ರೆಸ್ಸಿಗೆ ಬಂದು ಸಿಕ್ಕಂತೆ ಎಲ್ಲ ಹಳೆ ಬ್ಯಾಂಡೆಡ್ ಮಾಡಿಸಿದಂಥ, ನಾನು ಬಿಟ್ಟು ಬರಬೇಕಾದ್ರೆ ನಾನು 3 ಸೆಟ್ಟು ಎಲ್ಲ ಹಳೆ ಜ್ಞಾನಾಮೃತಗಳನ್ನ ಬೈಂಡ್ ಮಾಡಿಸಿ ಇಟ್ಟು ಬಂದಿದ್ದೆ. ಅದರಲ್ಲಿ ಒಂದು ಸೆಟ್ ನಾನು ತೊಗೊಂಡೋಗಿ ಒಂದೊಂದೇ ಮ್ಯಾಗ್ಝಿನ್ ಪುಟವನ್ನು ತೆಗೆದು ಆ ಒಂದು ಕಾರ್ಟೂನ್ ರೇಖಾಚಿತ್ರವನ್ನು ಸ್ಕ್ಯಾನ್ ಮಾಡೋದು. ಸ್ಕ್ಯಾನ್ ಮಾಡಿ ಆಮೇಲೆ ಅದರಲ್ಲಿ ಇನ್ನೊಂದು ವಿಶೇಷತೆ ಏನಂತ ಕೇಳಿದ್ರೆ, ಆ ರೇಖಾಚಿತ್ರದ ಕೆಳಗೆ ಎಕ್ಸ್ಪ್ಲನೇಷನು ಸಿಕ್ತು ನನಗೆ. ನೋಡಿ, ಅಂದರೆ ಸಾಹಸಿಗೆ ಭಗವಂತನು ಸಹಯೋಗ ಕೊಡ್ತಾನೆ ಅಂತ ದೊಡ್ಡವರು ಹೇಳಿದರು. ನಾನು ಹಿಂದೆ ಮುಂದೆ ಯೋಚನೆ ಆಗಲಿ ಅಂದೆ. ಅವರು ದೊಡ್ಡವರ ಆಶೀರ್ವಾದ ಎಷ್ಟು ನಮಗೆ ಸಹಯೋಗ ಶಕ್ತಿ ಕೊಡ್ತದೆ ಅನ್ನೋದಕ್ಕೆ ಇದೊಂದು ಸ್ಯಾಂಪಲ್. ನಾನು ಯಾವತ್ತೂ ಅವ್ರು ಹೇಳಿದಂಥ ಯಾವ ಸೇವೆಗೂ ಯೋಚನೆ ಮಾಡಲಿಲ್ಲ. ಅವ್ರು ಹೇಳಿದರು, ನಾನು ಎಸ್. ಯಾಕಂದರೆ ಇದು ನಾನು ಅವ್ರು ಕೊಟ್ಟಂಥ ಸೇವೆ ಭಗವಂತ ಕೊಟ್ಟಂಥ ಸೇವೆ ಅಂತಲೇ ನಾನು ತಿಳ್ಕೊಂಡಿದ್ದು. ಒಂದೊಂದೇ ತೆಗೆದು ನೋಡಿದೆ, ಅವೆಲ್ಲ ಸ್ಕ್ಯಾನ್ ಮಾಡಿ ಆ ಮ್ಯಾಟ್ರನ್ನ ಟೆಕ್ಟ್ ಮಾಡಿ ಒಂದು ಡೆಮಿ ಅಂತಾರಲ್ಲ, ಸ್ಯಾಂಪಲ್ ಪುಸ್ತಕ ಮಾಡಿಬಿಟ್ಟು ನಾನು ಅವ್ರಿಗೆ ಹಾಸ್ಪಿಟ್ಲ್ನಲ್ಲಿ ತೋರಿಸಿದೆ. ಅವರು ಒಂದೊಂದೇ ಚಿತ್ರ ತೆಗೆದು ಅನುಭವ ಮಾಡ್ತಿದ್ದರು, ಸಂತೋಷ ಪಡ್ತಾಯಿದ್ರು. ಒಂದೊಂದು ಚಿತ್ರ ಇದು ಆಯಿತು ಎಲ್ಲ ತೆಗೆದು ಹಾಕಿದ್ಮೇಲೆ, ಮಹೇಶು ಒಂದು ಚಿತ್ರ ಇದರಲ್ಲಿ ಇಲ್ಲಪ್ಪ ಅಂತ ಹೇಳಿದರು. ನೈ ಭಾಯ್ ಸಾಬ್, ನಾವು ಸಾರಕ್ಕೆ ಸಾರೆ ಎಲ್ಲ ಜ್ಞಾನಾಮೃತಗಳನ್ನು ಎಲ್ಲ ಪುಟಗಳನ್ನು ತೆಗೆದು ನಾನು ಸ್ಕ್ಯಾನ್ ಮಾಡಿದ್ದೀನಿ ಅಂತ. ಇಲ್ಲ, ಒಂದು ಚಿತ್ರ ಇಲ್ಲ. ಯಾವುದು ಅಂತ ಕೇಳಿದೆ. ಅದರಲ್ಲೊಂದು ಇದು ಬರ್ತದೆ, ಕಹಾವತೆ, ಫಟಕ್ ಚಂದ್ ಗಿರ್ದಾರಿ ನ ಥಾಲಿ ನ ಕಟೋರಿ. ಅಂದರೆ ಅವನ ಹೆಸರು ಗಿರ್ದಾರಿ ಅಂದರೆ ಕೃಷ್ಣ. ಆದರೆ ಅವನಿಗೆ ತಿನ್ನೋದಕ್ಕೆ ಊಟ ಇಲ್ಲ, ಅನ್ನ ಹಾಕೋದಕ್ಕೆ ಕಟೋರಿ ಇಲ್ಲ ಅಂತ. ನ ಥಾಲಿ ನ ಕಟೋರಿ. ನಾವು ಕನ್ನಡದಲ್ಲಿ ಹೇಳ್ತೇವಲ್ಲ, ಹೊಟ್ಟಿಗೆ ಹಿಟ್ಟಿಲ್ಲ ಬಟ್ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ. ಹಾಗೆ ನನಗರ್ಥ ಏನು ಮಾಡ್ಬೇಕಪ್ಪ ಗೊತ್ತಲ್ಲ. ಯಾಕಂದ್ರೆ ನಾನು ಬಹಳ ಪ್ರತಿಯೊಂದು ಪೇಜ್ ತೆಗೆದು ನಾನು ಕಲೆಕ್ಟ್ ಮಾಡಿದ್ದೀನಿ. ಅವ್ರು ಹೇಳಿದ್ರು, ನೋಡು, ನನಗೆ ಈಗಲೂ ಎಕ್ಸಾಕ್ಟ್ ನೆನಪಿಲ್ಲ ಯಾವುದು ಅಂತ. ಅವರು ಯಾವ ವರ್ಷ ಯಾವ ತಿಂಗಳ ಮ್ಯಾಗ್ಝಿನ್ದಲ್ಲಿ ಪ್ರಿಂಟ್ ಆಗಿದೆ ಅಂತ ನನಗೆ ಹೇಳಿದರು. 75 ಅಥವಾ 76, ಅವ್ರು ಬಹುಶಃ ಒಂದು ಹೇಳಿದ್ದಾರೆ. ನಾನು ಅರ್ಜಿ ಮಾಡ್ತೀನಿ 75 ಅಥವಾ 76. ಆ ಇದರಲ್ಲಿ ಇಂಥ ತಿಂಗಳ ಪತ್ರಿಕೆಯಲ್ಲಿ ಅದು ಪ್ರಿಂಟ್ ಆಗಿದೆ ಅಂತ. ಸರಿ, ನಾನು ನೋಡ್ತೀನಿ ಅಂತ ಹೋದೆ. ಆ ಬ್ಯಾಂಡೆಡ್ ಕಾಪಿ ತೊಗೊಂಡು ಆ ತಿಂಗಳ ಪತ್ರಿಕೆ ತೆಗಿಬೇಕಾದ್ರೆ 2 ಪುಟಗಳು ಅಂಟುಕೊಂಡಿದ್ದು. ಆ ಅಂಟುಕೊಂಡ ಪುಟದಲ್ಲಿ ಆ ಚಿತ್ರ. ಅವ್ರಿಗೆ ಅದಿಷ್ಟು ಒಂದು ಮ್ಯಾಗಝೀನ್ಗಳ ಎಷ್ಟು ಸ್ಮೃತಿ ಇದೆ ಅಂತ. ಖಂಡಿತವಾಗಿ ವರ್ಷ ಮತ್ತು ತಿಂಗಳು ಹೇಳಿದರು ಅವರು. ಇಂಥ ವರ್ಷದ ಇಂಥ ತಿಂಗಳ ಮ್ಯಾಗ್ಝಿನ್ದಲ್ಲಿ ಆ ಚಿತ್ರ ಇದೆ ಅಂತ. ನನಗೆ ಇವತ್ತಿಗೂ ಅವ್ರು ಹೇಳಿದ ಡೇಟು ಅಂದಾಜು ಮೇಲೆ ಹೇಳ್ತಿದ್ರೆ, ಆದ್ರೆ ಅವರು ಮಾತ್ರ ಅವ್ರು ಎಷ್ಟು ಅವ್ರ ಸ್ಮರಣ ಶಕ್ತಿ. ಯಾಕಂದರೆ ಸ್ಮರಣ ಶಕ್ತಿ ಆಧಾರ ಏನಪ್ಪ ಅಂತ ಕೇಳಿದ್ರೆ ಪ್ಯೂರಿಟಿ. ಯಾರಲ್ಲಿ ಎಷ್ಟು ಪವಿತ್ರತೆ ಇರ್ತದೋ, ಮಾನಸಿಕ ಪವಿತ್ರತೆ ಇರ್ತದೋ, ಅಷ್ಟು ಅವರಿಗೆ ನೆನಪಿನ ಶಕ್ತಿ ಇರ್ತದೆ ಅಂತ ನಾನೆಲ್ಲೋ ಕೇಳಿದ್ದೆ. ಈ ಉದಾಹರಣೆ ವಿವೇಕಾನಂದ ಹೇಳ್ತಾರೆ. ವಿವೇಕಾನಂದರಿಗೆ ಯಾಕಪ್ಪ ಅಷ್ಟು ಸ್ಮರಣ ಶಕ್ತಿ ಇತ್ತು ಅಂತ ಕೇಳಿದ್ರೆ, ಇಡೀ ಒಂದು ಡಿಕ್ಷನರಿ ಓದ್ಬಿಟ್ರೆ ಅದನ್ನ ಪೂರ್ಣತೆ ನೆನಪಿರ್ತದಂತೆ. ಕಾರಣ ಆ ಪವಿತ್ರತೆ, ಮಾನಸಿಕ ಶುದ್ಧತೆ ಆಧಾರ. ಅದಕ್ಕೆ ಅವರ ಪವಿತ್ರತೆ ಅಷ್ಟೊಂದು ಬಲಶಾಲಿಯಾಗಿತ್ತು. ಅವ್ರ ದೃಷ್ಟಿ ಕೊಟ್ಟರು ಒಂದು ಮಾತು ಹೇಳಿದರೆ ಯಾರಿಗೂ ಇಲ್ಲ ಅನ್ನೋಕ್ಕಾಗ್ತಿರ್ಲಿಲ್ಲ. ಈ ನಡುವೆ
ಈ ಜಗದೀಶ್ ಚಂದ್ರ ಅಸೀಜಾ ಅವರು ಆರೋಗ್ಯ ಸರಿ ಇಲ್ಲದೆ ಆಸ್ಪತ್ರೆಯಲ್ಲಿದ್ದರು ಅಂತ ಹೇಳಿದ್ರಿ. ಅವರ ಕೊನೆಯ ದಿನಗಳು ಹೇಗಿತ್ತು? ಅವರ ಕೊನೆಯ ದಿನಗಳಲ್ಲಿ ನಿಮ್ಮ ಒಡನಾಟ ಏನೆಲ್ಲ ಇತ್ತು? ಅವರು ನಿಮಗೆ ಕೊನೆಯಲ್ಲಿ ಏನೆಲ್ಲ ಜವಾಬ್ದಾರಿಗಳನ್ನು ಒಪ್ಪಿಸಿ ಹೋದರು? ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗೋಕ್ಕಿಂತ ಮುಂಚೆ ಒಂದು ವಾರ, ಅಂದರೆ ಅವ್ರಿಗೆ ಕನ್ಫರ್ಮ್ ಆಗಿತ್ತು ನಾನು ಶರೀರ ಬಿಡ್ತೀನಿ ಅಂತ. ಮತ್ತು ಅವ್ರಿಗೆ ಗೊತ್ತೂ ಇತ್ತು. ಅವರು ಎಷ್ಟೋ ಸಾರಿ ನನಗೂ ಹೇಳಿದರು, ಕ್ಲಾಸ್ಗಳಲ್ಲಿ ಹೇಳ್ತಿದ್ರು. ನಾನು 72ನೇ ವಯಸ್ಸಿಗೆ ಜಲೋದರ ಅಂತಕ್ಕಂಥ ಕಾಯಿಲೆಯಿಂದ ಶರೀರ ಬಿಡ್ತೀನಿ ಅಂತ. ಜಲೋದರ ಅಂದರೆ ಹೊಟ್ಟೆಯಲ್ಲಿ ನೀರು ತುಂಬೋದು, ಜಲ ಉದರ. ಆವಾಗ ಅವರು ICUದಲ್ಲಿದ್ದಾಗ 72ನೇ ವರ್ಷ ನಡೀತಾ ಇತ್ತು, ಕನ್ಫರ್ಮ್. ಆದರೂ ಅವರು ಬಾಬಾನ ಸೇವೆ ಮಾಡೋದು ಬಿಟ್ಟಿರಲಿಲ್ಲ. ಆ ಸಮಯದಲ್ಲಿ ಸೋನಿಪತ್ ಜಮೀನು ತೊಗೊಂಡಿದ್ರು ಹರಿಯಾಣದಲ್ಲಿ. ಆ ಸೋನಿಪತ್ತದ ಪ್ಲ್ಯಾನ್ ಅದು ಹೇಗಿರಬೇಕು, ಅಲ್ಲಿ ಒಂದು ರಿಟ್ರೀಟ್ ಸೆಂಟರ್ ಅಂದರೆ ಮ್ಯೂಸಿಯಂ ಟೈಪ್ ಇರಬೇಕದು, ವಂಡರ್ ಆಫ್ ದಿ ವರ್ಲ್ಡ್. ಅಂದರೆ ಅಲ್ಲಿ ಬಂದರೆ ಜನಗಳಿಗೆ ನೋಡಿದರೆ ಸತ್ಯುಗದ ಸಾಕ್ಷಾತ್ಕಾರ ಆಗಬೇಕು, ಆ ರೀತಿ ಒಂದು ಮ್ಯೂಸಿಯಂ ಮಾಡಬೇಕು ಅಂತ ಅವ್ರ ಪ್ಲ್ಯಾನ್ ಇತ್ತು. ಅದಕ್ಕೋಸ್ಕರ ಅವರು ಮೀಟಿಂಗ್ ಕರೆದಿದ್ರು. ಎಂಥ ಸಮಯದಲ್ಲಿ ಅಂತ ಕೇಳಿದರೆ ICUದಲ್ಲಿ ಅಂದರೆ ಗೊತ್ತಲ್ಲ, ಇಂಟೆನ್ಸಿವ್ ಕೇರ್ ಸೆಂಟರ್ ಅಂತ, ಯೂನಿಟ್ ಅಂತ. ಅಲ್ಲಿ ಯಾರನ್ನೂ ಸಾಮಾನ್ಯವಾಗಿ ಬಿಡೋದಿಲ್ಲ, ಮತ್ತು ಇದ್ದಂಥ ರೋಗಿಗಳಿಗೆ ಮಾತಾಡೋ ಅವಕಾಶ ಇಲ್ಲ. ಆದರೆ ಅವರು ಅಲ್ಲಿ ಮೀಟಿಂಗ್ ಕರೆದಿದ್ರು, ಮಹಾರಥಿಗಳದ್ದು. ದಿಲ್ಲಿಯಲ್ಲಿರ್ತಕ್ಕಂಥ ಮುಖ್ಯ ನಿಮಿತ್ತ ಅಕ್ಕಂದಿರು ಅಣ್ಣಂದಿರು ಮೀಟಿಂಗ್ ಕರೆದಿದ್ರು. ಎಂಥ ಸ್ಥಿತಿಯಲ್ಲಿ ಅಂತ ಕೇಳಿದರೆ, ಹೀಗೆ ಮಲಗಿದ್ದಾರೆ ಮಂಚದ ಮೇಲೆ, ಸ್ಲೋಪ್ ಆಗಿರುತ್ತೆ, ಹೊಟ್ಟೆ ಇಷ್ಟು ದೊಡ್ಡದಾಗಿದೆ, ನೀರು ತುಂಬಿದೆ ಹೊಟ್ಟೆಯಲ್ಲಿ, ಮೈಕ್ ಇಟ್ಟಿದ್ದಾರೆ. ನಾವೆಲ್ಲ ಅಲ್ಲಿ ಕೂತ್ಕೊಂಡಿದ್ದೀವಿ, ನನ್ನೂ ಕರೆದಿದ್ರು, ನನಗೂ ಬಾ ಅಂತ ಕರೆದ್ರು. ಎಲ್ಲರೂ ಕೂತ್ಕೊಂಡಿದ್ದಾರೆ. ಅವ್ರಿಗೆ ಈ ಲಿವರ್ ಪ್ರಾಬ್ಲಮ್ ಇದ್ದವ್ರಿಗೆ ಎಷ್ಟು ನೋವು ಆಗ್ತಿದೆ ಅಂದರೆ ಭಾಳ ನೋವು ಆಗ್ತಿದಂತೆ. ಆಮೇಲೆ ಒಬ್ಬರು ಡಾಕ್ಟ್ರ್ ತಮ್ಮ ಅನುಭವದಲ್ಲಿ ನನಗೆ ಹೇಳಿದರು. ಅಂಥದ್ರಲ್ಲಿ ನಮ್ಮನ್ನೆಲ್ಲ ನಗಿಸ್ತಾಯಿದ್ರು. ಹೇಳ್ತಾ ಮಧ್ಯೆ ನಮ್ಮನ್ನು ನಗಿಸಿ ಪ್ಲ್ಯಾನ್ ಹೇಗೆ ಮಾಡಬೇಕು, ಅದು ಬಿಲ್ಡಿಂಗದ್ದು ಲಕ್ಷ್ಯ ಉದ್ದೇಶ ಏನು ಅನ್ನೋದನ್ನು ಅವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅದಕ್ಕೆ ನಾನು ಈ ಆಸೆ ಇದೆ, ಈ ರೀತಿ ನೀವು ಪ್ಲ್ಯಾನ್ ಮಾಡಿರಿ, ಈ ರೀತಿ ಅದರಲ್ಲಿ ಇರಬೇಕು ಅಂತ 1 ಗಂಟೆಗಳ ಕಾಲ ಅವರು ಮಾತಾಡಿದರು. ಆಶ್ಚರ್ಯ ನಿಜವಾಗ್ಲೂ. ಒಂದು ಸಾರಿ ಅವ್ಯಾಕ್ ಬಾಪ್ತಾದ ಮಿಲನ ಮಾಡಬೇಕಾದ್ರೆ ಭಗವಂತ ಜಗದೀಶ್ವರಿಗೆ ಹೇಳ್ತಾರೆ, ನೀನು ದದೀಚಿ ಋಷಿ ಅಂತ ಹೇಳಿದರು. ದದೀಚಿ ಋಷಿ ಕತೆ ನಿಮ್ಗೆ ಗೊತ್ತಲ್ಲ. ಅವರ ಮೂಳೆಯನ್ನು ಸಹ ದೇವತೆಗಳಿಗೆ ಜಗತ್ತಿನ ಕಲ್ಯಾಣಕ್ಕೆ ಒಪ್ಪಿಸಿದ್ರು. ಅಂದರೆ ಅಸುರರು ದೇವೇಂದ್ರನ ಸೋಲಿಸಿ ಅಮರಾವತಿ ಸುರರ ರಾಜ್ಯವನ್ನು ಕಿತ್ಕೊಂಡು ಅವನ್ನು ಸೆರೆಯಾಳು ಮಾಡಿದಾಗ ಏನು ಮಾಡಬೇಕು ಅಂತ ತ್ರಿಮೂರ್ತಿಗಳು ಹೇಳಿದ್ರಂತೆ, ಭೂಲೋಕದಲ್ಲಿ ಒಬ್ಬ ಋಷಿ ಇದ್ದಾನೆ, ಅವನ ಎಲುವುಗಳಿಂದ ಮೂಳೆಯಿಂದ ಒಂದು ಆಯುಧ ಮಾಡಿದರೆ ಆ ಆಯುಧದಿಂದ ಇವ್ರನ್ನ ಸೋಲ್ಸೋಕ್ಕಾಗತ್ತಂತೆ. ಅದಕ್ಕೆ ವಜ್ರಾಯುಧ ಅಂತಾರೆ. ಅದಕ್ಕೆ ಅವನು ದದೀಚಿ ಋಷಿ ತನ್ನ ದೇಹದ ಒಂದು ಮೂಳೆಗಳನ್ನು ಅವ್ರಿಗೆ ಕೊಟ್ಬಿಟ್ಟು ಆ ಒಂದು ಆಯುಧ ಮುಖಾಂತರ ಅವನು ಪುನಃ ತನ್ನ ರಾಜ್ಯವನ್ನು ಗೆದ್ದು ರಾಜನಾಗ್ತಾನಂತೆ. ಹಾಗೆ ಬಾಬಾ ಹೇಳಿದ್ರು, ನೀನು ದದೀಚಿ ಋಷಿ ಅಂತ. ವಾಸ್ತವವಾಗಿ ದದೀಚಿ ಋಷಿಯ ಒಂದು ಬಿರುದು ಶಿವಬಾಬಾ ಬ್ರಹ್ಮಬಾಬಾವ್ರು ಕೊಟ್ಟಿದ್ರು. ಬಾಪ್ದಾದ ಬ್ರಹ್ಮಬಾಬಾ ಶಿವಬಾಬಾ ಸೇರಿ ಇವ್ರಿಗೆ ಕೊಟ್ಟರು. ಯಾಕಂದರೆ ಇವರು ಅಂತಿಮ ಶ್ವಾಸದವರೆಗೂ ಸೇವೆ 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 ಬಿಟ್ಟು ಅವ್ರ ಸಂಪೂರ್ಣ ಜೀವನದಲ್ಲಿ ಬೇರೆ ಏನೂ ಇಲ್ಲೇ ಇಲ್ಲ. ಅದಕ್ಕೆ ನನಗೆ ಭಗವಂತ ಕೊಟ್ಟಂಥ ಟೈಟ್ಲ್ ಎಷ್ಟೋ ಅವ್ರು ಸಾರ್ಥಕ ಮಾಡಿದ್ರಲ್ಲ ಅನ್ನುವಂಥದ್ದು ಆ ಸಮಯದಲ್ಲಿ ನನಗನ್ನಿಸ್ತು. ಹೀಗೆ ಮಾಡಿದರು. ಆಮೇಲೆ ಅಲ್ಲಿಂದ ಅವ್ರಿಗೆ ಶಿಫ್ಟ್ ಮಾಡಿದ್ರು. ಅವ್ರು ಹೇಳಿದ್ರು, ನನಗೆ ಮಧುವನ್ನು ಕರ್ಕೊಂಡು ಹೋಗ್ರು, ನಾ ಇಲ್ಲಿ ಹಾಸ್ಪಿಟ್ಲ್ ನಾನು ಶರೀರ ಬಿಡೋಕ್ಕೆ ರೆಡಿ ಇಲ್ಲ ಅಂತ. ಅವ್ರನ್ನ ಅಲ್ಲಿ ಸುಖಧಾಮದಲ್ಲಿ ಶಿಫ್ಟ್ ಮಾಡಿದರು. ಆ ಸಮಯದಲ್ಲಿ ನಮ್ಮ ಲೌಕಿಕ ತಂದೆ ಕಾಯಿಲೆ ಬಿದ್ದಿದ್ದರು. ಅವ್ರಿಗೆ ಬಹುಶಃ
ಈ ಬೆನ್ನ ಮೇಲೆ ಒಂದು ಗಂಟಾಗಿ ನೀರು ತುಂಬಿತ್ತಂತೆ. ಅದಕ್ಕೆ ಅವ್ರನ್ನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದರು. ಅದಕ್ಕೆ ನಾನು ಬರೋಕ್ಕೆ ಹೇಳಿದ್ರು, ಇಲ್ಲ ಅವ್ರು ನನಗೆ ನೋಡಬೇಕಂತ ಇಷ್ಟಪಡ್ತಾರೆ, ಬಂದು ಅಂತ ಫೋನ್ ಬಂದಿತ್ತು. ನಾನು ಆಗ ಅವ್ರ ಹತ್ರ ಹೋಗಿ ಅಣ್ಣವರೇ ಹೀಗಿದೆ ಪರಿಸ್ಥಿತಿ ಅಂತ ಹೇಳಿದೆ. ಇವತ್ತೇ ಹೋಗು, ಈಗಲೇ ಹೋಗು ಅಂತ ಹೇಳಿ ತಕ್ಷಣ ನನಗೆ ಒಂದು ಬಾಕ್ಸು ಟೋಲಿ ಪ್ರಸಾದ ಕೊಟ್ಟರು. ಇದು ನಿಮ್ಮ ತಂದೆಯವ್ರಿಗೆ ಕೊಡು, ನಾನು ಕೊಟ್ಟಿದ್ದಾನಂತ ಸ್ಪೆಷಲಾಗಿ ಹೇಳಿ ಅವ್ರಿಗೆ ಕೊಡು, ಆಮೇಲೆ ಬಂದ ಮೇಲೆ ನಾನು ಭೇಟಿ ಮಾಡಂತೆ. ಆ ವ್ಯಕ್ತಿ ಹಾಸಿಗೆ ಮೇಲೆ ಮಲಗಿದ್ದಾರೆ. ನನಗೆ ಹೇಳ್ತಾರೆ, ನಿಮ್ಮ ತಂದೆಗೆ ಪ್ರಸಾದ ಕೊಡು, ನಾನು ಕೊಟ್ಟಿದ್ದೇನಂತ ಹೇಳ. ನನಗಂತೂ ಹೃದಯ ತುಂಬಿ ಬಂತು, ಗಂಟ್ಲು ತುಂಬಿ ಬಂತು. ನಾನು ಹೇಳಿಲ್ಲ, ಸುಮ್ಮನೆ ಆಯಿತು ಅಂತ. ಪುನಃ ನಾನು ಬಂದು ಭೇಟಿ ಮಾಡಿ ಸಮಾಚಾರ ಹೇಳು ಅಂತ ಹೇಳಿದರು. ಆಯಿತು, ನಾನು ಒಂದು ವಾರದಲ್ಲಿ ಹೋಗಿ ವಾಪಸ್ ಬಂದೆ. ಮತ್ತೆ ಕರೆಸಿ ಹೇಳಿದೆ, ಹಿಂಗಾಯಿತು, ಈಗ ಚೆನ್ನಾಗಿದ್ದಾರೆ ಅಂತ. ತಂದೆ ತಾಯಿಗಳ ಸೇವೆ ಮಾಡಬೇಕು. ಸೇವೆ ಆಗದೆ ಹೋದರೂ ಅವ್ರ ಕಷ್ಟ ಕಾಲದಲ್ಲಿ ನೀವು ಹೋಗಿ ನೀವು ಅವ್ರ ಮುಂದ್ಗಡೆ ನಿಂತರೆ ಅವ್ರಿಗೆ ಎಷ್ಟು ಸುಖ ಶಾಂತಿ ಸಿಗ್ತಿದೆ ಅಂತ. ಸರಿ ಅಂತೆ. ಮುಂದೆ ಮತ್ತೆ 2-3 ದಿವಸ ಕಳೆದಾದ್ಮೇಲೆ ಪುನಃ ನನ್ನ ಬರ ಹೇಳಿದರು. ಹೋದೆ, ಒಬ್ಬರೇ ಇದ್ದರು. ಅದು ನನ್ನ ಕೊನೆಯ ಭೇಟಿ ಅವ್ರ ಜೊತೆ. ಬಾರಪ್ಪ ಅಂತ ಕರೆದ್ರು. ಕುತ್ಕೊಂಡು ದೃಷ್ಟಿ ಕೊಟ್ಟರು. ಪಕ್ಕದಲ್ಲಿ ಒಂದು ಗುಲಾಬಿ ಹೂಗುಚ್ಛ ಇತ್ತು. ನೋಡಪ್ಪ, ನಿನಗೋಸ್ಕರ ನಾನು ಸ್ಪೆಷಲ್ ಮಾಡಿಸಿದ್ದೀನಿ, ತಗೋ ಅಂತ ಹೇಳಿದ್ರು. ನನಗೆ ಯಾಕೆ ಭಾಯ್ ಸಾಬ್ ಅಂತ, ನನಗೆ ಯಾಕೆ ಹೂಗುಚ್ಛ ಕೊಡ್ತೀರ, ಕೂತ್ಕೋ ಹೇಳ್ತೀನಂತೆ. ನೀನು ಎಷ್ಟು ಸೇವೆ ಮಾಡಿದೆಯಲ್ಲ, ಬಹಳ ಸೇವೆ ಮಾಡಿದೀಯ, ಬಹಳ ದಿಲ್ಸೆ ಹೃದಯದಿಂದ ಸೇವೆ ಮಾಡಿದೆಯಾ. ನನಗೆ ಭಾಳ ಖುಷಿಯಾಗಿದೆ. ನಿನ್ನ ಮೇಲೆ ಶಿವಬಾಬರವರ ವರದ ಹಸ್ತ ಇದೆ, ಆಶೀರ್ವಾದ ಹಸ್ತ ಇದೆ ಅಂತ ಹೇಳಿ ದೃಷ್ಟಿ ಕೊಟ್ಟರು. ಆಮೇಲೆ ಪಕ್ಕದಲ್ಲಿ ಒಂದು ಕಟೋರಿ ಇದರಲ್ಲಿ ಕಟೋರಿ ಅಂತಾರಲ್ಲ, ಅದರಲ್ಲಿ ಬಾದಾಮು, ನೆನೆ ಹಾಕಿದ ಬಾದಾಮಿ ಇತ್ತು. ಅದನ್ನ ಎತ್ಕೊಳ್ಳೋಕೆ ಹೋದರು. ಅದು ಸಿಕ್ಕಲಿಲ್ಲ, ದೂರ ಇತ್ತು. ನಾನು ಹೇಳಿದೆ, ಬಾಯ್ ಸಾಬ್ ಆಪ್ರುಕಿ ಮೇಲೆ ಇತ್ತು, ನಾನು ತೊಗೊಳ್ತೀನಿ, ನೀವು ಮರಿಗಿರ್ರಿ ಅಂತ. ನಾನು 2 ತೊಗೊಂಡೆ. 2ರಿಂದ ಏನಾಗ್ತಿದೆ, ಆ ಕಟೋರಿ ನಾನು ಕೊಡು ಅಂತ ಕಟೋರಿ ಕೊಟ್ಟೆ. ಆ ಕಟೋರಿ ಇದ್ದಲ್ಲ ಇಡೀ ಮುಷ್ಟಿಯಲ್ಲಿ ಅದನ್ನ ಕೊಟ್ಬಿಟ್ರು, ತಗೋ ತಿನ್ನ. ಅದು ನನ್ನ ಕೊನೆ ಭೇಟಿ. ಹೀಗೆ ಆ ವ್ಯಕ್ತಿ ಎಷ್ಟು ಮಹಾನ್ ಅಂದರೆ, ಹೋಗುವ ಮುಂಚೆ ಯಾರ ಋಣವನ್ನು ಅವ್ರು ಇಟ್ಕೊಳ್ಳಿಲ್ಲ. ಯಾರಿಂದ ಒಂದು ಸಹಯೋಗ ತೊಗೊಂಡಿದ್ರು ಅವ್ರಿಗೆಲ್ಲ ಪ್ರೀತಿ, ಸ್ನೇಹ, ಉಪಹಾರ, ಪ್ರಸಾದ ಕೊಟ್ಟು ಅವ್ರಿಗೆ ಸಂತೋಷದಿಂದ, ಹೃದಯದಿಂದ ಆಶೀರ್ವಾದ ಕೊಟ್ಟು ಮುಕ್ತರಾಗಿ ಹೋದ್ರಂತ ನನಗನ್ನಿಸ್ತಿದೆ. ಹೀಗೆ ನಾವೆಲ್ಲೇ ಅವರೆಲ್ಲೇ, ಆಫ್ಟರ್ ಆಲ್ ನಾವು ಅವ್ರ ಮುಂದ್ಗಡೆ ಮಕ್ಕಳು ಸಮಾನ. ಬಟ್ ನಮ್ಮನ್ನು ಎಷ್ಟು ಪ್ರೀತಿಯಿಂದ ಅವರು ಯಾವತ್ತೂ ಅವ್ರು ನನಗೆ ತಮ್ಮ ಜೀವನದಲ್ಲಿ ಇಷ್ಟು ವರ್ಷಗಳಲ್ಲಿ ಒಂದು ದಿವಸನೂ ನೀನು ಎಷ್ಟು ಕೆಲಸ ಮಾಡಿದೆಪ್ಪ, ನೀನು ಯಾವಾಗ ಮುಗಿಸ್ತೀಯಪ್ಪ, ಒಂದು ಸಲನೂ ಕೇಳಿಲ್ಲ. ಒಂದು ಸಲ ಕೊಟ್ಟರು ಮುಗಿದೋಯ್ತು. ಅಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟವರು. ಅಂದರೆ ನಾನು ಇದನ್ನ ಯಾಕೆ ಹೇಳ್ತೇನೆ ಅಂತ ಕೇಳಿದರೆ, ಯಾರೇ ನಿಮ್ಮ ಮಿತ್ರರಲ್ಲಿ ತಮ್ಮ ಸಹಯೋಗಿಗಳ ಜೊತೆಗೆ ಅವ್ರ ಮೇಲೆ ವಿಶ್ವಾಸ ಇರಬೇಕು, ಪ್ರೀತಿ ಇರಬೇಕು. ಆವಾಗ ಕೆಲಸ ಕಾರ್ಯ ಸಹಜವಾಗ್ತಿದೆ ಮತ್ತು ಬೇಗ ಆಗ್ತಿದೆ. ಏನು ಹೇಳಬೇಕು ಅಂತ ನನಗೆ ಶಬ್ದಗಳು ಸಹ ಬರ್ತಾ ಇಲ್ಲ.
ಅಂತಹ ಮಹಾನ್ ವ್ಯಕ್ತಿಯ ಜೊತೆ ನೀವು ಇದ್ರಿ ಅನ್ನೋದು ಸಹ ತುಂಬ ಸಂತೋಷ. ನಿಮ್ಮ ಒಂದು ಅದೃಷ್ಟ ಅಂತಲೂ ಸಹ ಹೇಳ್ಬೋದು. ಅದಕ್ಕೆ ವರ್ಣನೆ ಹೋಲಿಕೆ ಸಾಧ್ಯನೇ ಇಲ್ಲ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಅಣ್ಣವರ ಜೀವನ, ಅದಕ್ಕಿಂತ ಹೆಚ್ಚಾಗಿ ಜಗದೀಶ್ ಚಂದ್ರ ಅಸಾಜಿಯವರ ಜೀವನ. ಕೊನೆಯ ಕ್ಷಣದಲ್ಲೂ ಸಹ ಅವರು ಭಗವಂತನ ಸೇವೆಯನ್ನೇ ಯೋಚನೆ ಮಾಡಿದಂಥ ಮಹಾನ್ ವ್ಯಕ್ತಿ. ಅವ್ರನ್ನ ನಾವು ನೋಡದೇ ಇದ್ದರೂ ಸಹ, ನೋಡೋಕ್ಕೆ ನಮ್ಮಿಂದ ಆಗದೇ ಇದ್ದರೂ ಸಹ, ಅವ್ರ ಜೊತೆ ಇದ್ದಂಥ ಒಡನಾಟಿ ಮಹೇಶ್ ಅಣ್ಣವರ ಬಾಯಿಂದ ಅವರ ಬಗ್ಗೆ ವಿಚಾರಗಳನ್ನು ಕೇಳ್ತಾ ಇದ್ದರೆ ನಮಗೂ ಸಹ ಮಾತುಗಳು ಸಹ ಹೊರಡ್ತಾ ಇಲ್ಲ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ತಮ್ಮೆಲ್ಲರಿಗೂ ಧನ್ಯವಾದ.